ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಆ್ಯಂಡ್ ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ಧ್ಯಾನ 365 196ನೇ ದಿವಸ, 196th ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ESSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ. ಯಾರಿಗೆ ಸ್ಥಿರತೆ ಇದೆಯೋ ಅವರು ಜೀವನದಲ್ಲಿ ತುಂಬ ದೂರ ಹೋಗ್ತಾರೆ, ಮೇಲೇನೂ ಹೋಗ್ತಾರೆ. ಧ್ಯಾನದಲ್ಲಿ 1 ದಿವಸ 2 ದಿವಸದಲ್ಲಿ ಏನೂ ಬರಲ್ಲ. 20 ವರ್ಷದಿಂದ ನಾನು ಮಾಡ್ತಾನೇ ಇದ್ದೀನಿ, ಇನ್ನೂ ಮಾಡ್ತಾನೇ ಇರ್ತೀನಿ. ಯಾವುದೇ ಒಂದು ವಿಷಯ ನಾವು ತಗೊಂಡಿದ್ರೆ ಅದು ಏನು ಅಂತ ನಮಗೆ ಅರ್ಥ ಆಗೋಕೆ ಎಷ್ಟೋ ವರ್ಷಗಳಾಗುತ್ತೆ. SOS ಅಂತಾರೆ, ಅಂದರೆ ಶೈನಿಂಗ್ ಆಬ್ಜೆಕ್ಟ್ ಸಿಂಡ್ರೋಮ್. ಶೈನಿಂಗ್ ಆಬ್ಜೆಕ್ಟ್ ಸಿಂಡ್ರೋಮ್. ಒಂದು ವಿಷಯ ನಾವು ನೋಡ್ತೀವಿ, ಇದೇ ನನಗೆ ಬೇಕು, ಇದಕ್ಕೋಸ್ಕರ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದೀನಿ ಅಂತ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಬೇರೆಯನ್ನು ನೋಡಿ, ಅದಲ್ಲ, ಇದು ಇಂಪಾರ್ಟೆಂಟು, ಅದಲ್ಲ ಅಂತ ಮೈಂಡ್ ಮತ್ತೆ ಇದನ್ನು ಬಿಟ್ಟು ಬೇರೆ ತಗೊಳ್ತು. ಇನ್ನು ಸ್ವಲ್ಪ ದಿವಸ ಆದಮೇಲೆ ಇದು ಮಾಡಲಿರಬೇಕು ಅಂತ ಅದನ್ನು ಬಿಟ್ಟು ಇದನ್ನು ಬಿಟ್ಟು ಅದು ಅರ್ಧ ಎಲ್ಲಾನು ಮಾಡಿ 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 ಕೊನೆಯದಾಗಿ ಯಾವ ಒಂದು ವಿಷಯದಲ್ಲಿನೂ ಆ ಡೆಪ್ತ್ ಅನ್ನೋದು ಇಲ್ಲ, ಸ್ಥಿರತೆಯೂ ಇಲ್ಲ. ಆವಾಗ ರಿಸಲ್ಟ್ಸ್ ಬರಲ್ಲ. ಒಂದು ನಾವು ತಗೊಂಡಿದ್ರೆ ಅದು ನಮ್ಮ ಭಾವನೆಗೆ ಅರ್ಥ ಆಗುತ್ತದೆ, ಇದು ಕರೆಕ್ಟಾ ಇಲ್ವೋ ಅಂತ, ಮನಸ್ಸಿಗೆ ಅಲ್ಲ. ಆ ಭಾವನೆಯನ್ನು ನೀವು ನೋಡಿ, ಒಂದು ವಿಷಯದಲ್ಲಿ ಒಂದಲ್ಲಿ ಸ್ಥಿರತೆ ಅನ್ನೋದು ಇರಬೇಕು. ಈಗ ಒಂದೇ ಒಂದು ಪಾಯಿಂಟ್ ಏನು ಅಂದರೆ ಪಾಸಿಟಿವ್ ಥಿಂಕಿಂಗ್. ಒಂದು ಸಾಕು. ಆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ನಮಗೆ ಗೊತ್ತಾಗಿದ ತಕ್ಷಣ ಅದನ್ನು ಎಷ್ಟು ದಿವಸ ಪಾಟಿಸಬೇಕು ಅಂದರೆ, ನನ್ನ ಶರೀರ ಒಳಗೆ ಪ್ರತಿಯೊಂದೂ ಪಾಸಿಟಿವ್ ಆಗಬೇಕು. ಅಷ್ಟು ತನಕ ಬೇರೆ ಯಾವ ಕಾನ್ಸೆಪ್ಟು ನನಗೆ ಬೇಡ, ಏನು ಬೇಡ, ಬರೀ ಧ್ಯಾನ, ಪಾಸಿಟಿವ್ ಥಿಂಕಿಂಗ್. ಆ ಒಂದು ಕ್ವಾಲಿಟಿ ನೀವು ಡೆವಲಪ್ ಮಾಡ್ಕೊಂಡಿದ್ರೆ ಅದು ಸುತ್ತಮುತ್ತಲಿಗೆ ಎಷ್ಟೋ ಕ್ವಾಲಿಟೀಸು ಚೆನ್ನಾಗಿರುತ್ತದೆ. ಇವತ್ತೊಂದು, ನಾಳೆ ಒಂದು, ನಿನ್ನೆ ಒಂದು, ಮೊನ್ನೆ ಒಂದು. ಯಾವ ಒಂದು ವಿಷಯದಲ್ಲಿ ಪಟಿಷ್ಠತೆ ಅಂದರೆ ಆ ಒಂದು ಗ್ರಿಪ್ ನಮಗೆ ಸಿಗಲ್ಲ. ನಾನು 2004 ಹೋಲ್ ಇಯರ್, ಫಸ್ಟ್ 1 ಹೋಲ್ ಇಯರ್ ಬರೀ ಥರ್ಡ್ ಐ ಅಷ್ಟೇ, ಬೇರೆ ಏನೂ ಇಲ್ಲ, ಯಾವ ಸಬ್ಜೆಕ್ಟು ಇಲ್ಲ. ಧ್ಯಾನ ಥರ್ಡ್ ಐ ಏನು. ಆ ಥರ ಒಂದೊಂದು ವರ್ಷ ಒಂದೊಂದು ಸಬ್ಜೆಕ್ಟ್ ತಗೊಂಡು ಮಾಡ್ತಾ ಇದ್ದೀನಿ. ಕೆಲ ವರ್ಷಗಳಿಗೆ ಮುಂಚೆ 1 ವರ್ಷ ಕಂಪ್ಲೀಟು ಕರ್ಮ ಸಿದ್ಧಾಂತ ಅಷ್ಟೇ, ಬೇರೆ ಯಾವುದು ಟಾಪಿಕ್ ನನಗೆ ಬೇಡ. ಕರ್ಮ ಏನು, ಧರ್ಮ ಏನು, ಅದರಲ್ಲಿ ರಿಸರ್ಚ್ ಮಾಡಿ 52 ವಾರ 52 ಇಂಗ್ಲೀಷ್ ಸೆಷನ್ಸ್ ಕೊಟ್ಟಿದ್ದೀನಿ. ಆ ವರ್ಷ ಬರೀ ಕರ್ಮ ಸಿದ್ಧಾಂತ ಏನು, ಎಷ್ಟು ಪುಸ್ತಕಗಳಿದೆ, ಎಷ್ಟು ಅನುಭವಗಳಿದೆ, ಎಷ್ಟು ಜನ ಅದ್ರ ಬಗ್ಗೆ ಹೇಳಿದ್ರು, ರಿಸರ್ಚ್ ಮಾಡಿದ್ದೀನಿ. ಕರ್ಮ ಬಗ್ಗೆ ಇಷ್ಟೊಂದು ಇದೆ, ನನ್ನ ಹತ್ರ ಅನುಭವ ಇದೆ. ಪ್ರತಿ ದಿವಸ ಸೆಷನಲ್ಲಿ ಪ್ರತಿಯೊಬ್ಬರು ಅವರವರ ಅನುಭವನ ಹೇಳ್ತಾ ಆ ಸಬ್ಜೆಕ್ಟು ತರೋ ಆಗಿದೆ. ಸ್ಥಿರತೆ ಇರಬೇಕು, ಕನ್ಸಿಸ್ಟೆನ್ಸಿ, ಇಂಟೆನ್ಸಿಟಿ ಅಲ್ಲ. ಒಂದು ದಿವಸ ಮಾಡೋದು ಮತ್ತೆ ಬಿಡೋದು, ಮತ್ತೆ ಮಾಡೋದು ಮತ್ತೆ ಬಿಡೋದು. 1 ವಾರ ಆಯಿತು ಈ ಯಾಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡಿ. ಎಷ್ಟೋ ಜನ ಇಲ್ಲಿ ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಇದೆ, ಹಿಂದೆ ಮುಂದೆ ಹೋಗ್ತಾ ಇದೆ, ಪರವಾಗಿಲ್ಲ ಕಂಟಿನ್ಯೂ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ನಿನ್ನೇನೂ 2 ಮಾಸ್ಟರ್ಸ್ ಹೇಳಿದರು, ಬುಕ್ಸು ಓದಬೇಕು ಗೊತ್ತು, ಆದರೆ ನಾನು ಇಗ್ನೋರ್ ಮಾಡ್ತಾ ಬಂದಿದ್ದೀನಿ ಸರ್, ಇವಾಗ ಓದ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಬರೀಬೇಕು ಗೊತ್ತು, ಆದರೆ ಈ ಚಾಲೆಂಜ್ ಯಾವಾಗ ಬರ್ತಿದೆಯೋ ಇವಾಗ ಬರುತ್ತಾ ಇದ್ದೀನಿ. ಮೆಡಿಟೇಷನ್ ಡೆಪ್ತ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ. ಇದೊಂದು ಫ್ರೇಮ್ ವರ್ಕ್. ಇದು ಯಾರು ಮಾಡ್ತಾರೋ ಅವ್ರಿಗೆ ರಿಸಲ್ಟ್ಸ್ ಸಿಗುತ್ತದೆ, ಡೌಟ್ ಇಲ್ಲ, ನೋ ಡೌಟ್, ನೋ ಸೆಕೆಂಡ್ ಡೌಟ್ ಅಬೌಟ್ ಇಟ್. ಹಾಗಾಗಿ ಒಂದು ನಾವು ತಗೊಂಡಿದ್ರೆ, ಈಗ ಇದು ಬರೀ 69 days ಕನ್ಸಿಸ್ಟೆಂಟ್ ಆಗಿ ಮಾಡಿ ಅಷ್ಟೇ, ಬೇರೆ ಏನು ಬೇಡ. ಬೇರೆ ಯಾವುದ್ರ ಬಗ್ಗೆ ನಮಗೆ ಈ 69 days ಅಪ್ ಟು ಬುದ್ಧ ಪೂರ್ಣಿಮೆ ಬೇರೆ ಯಾವುದು ಬೇಡ, ಯಾವ ಸಬ್ಜೆಕ್ಟು ಬೇಡ, ಏನು ಬೇಡ. ಈ ಒಂದು ಫ್ರೇಮ್ ವರ್ಕನ್ನು ನಾವು ಪಾಟಿಸ್ಬೇಕು, ಫೋಕಸ್ ಮಾಡಬೇಕು. ಇದೊಂದು ಮಾಡಿದರೆ ನೆಕ್ಸ್ಟೇ ಸ್ಥಿರತೆ ಅನ್ನೋದು, ಕನ್ಸಿಸ್ಟೆನ್ಸಿ ಅನ್ನೋದು ಜೀವನದಲ್ಲಿ, ಎಸ್ಪೆಷಲಿ ಸ್ಪಿರಿಚುವಾಲಿಟಿಯಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಒಂದು ನೀವು ತಗೊಂಡಿದ್ರೆ ಫೇಸ್ ಕಂಪ್ಲೀಟ್ ಆಗಲಿ. ಆ ಶೈನಿಂಗ್ ಆಬ್ಜೆಕ್ಟ್ ಸಿಂಡ್ರೋಮ್ ಅಂತಾರೆ, ಬೇರೆ ಬೇರೆ ಇದು ಅದು ಅಂತ ಟ್ರೈ ಮಾಡಬೇಡಿ. ಒಂದು ಟ್ರೈ ಮಾಡಿ, ಇನ್ ಡೆಪ್ತ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್, ಮೇಡಮ್ ಮಾಸ್ಟರ್ಸ್.